ಹಾಯ್ ಅಸ್ಸಲಾಂ ವಾಲೇಕುಂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬನ್ನಿ, ನಾನು ಇವತ್ತು ನಿಮಗೆ ಹುರ್ಮಾ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಫಂಕ್ಷನ್ನಲ್ಲಿ ಮಾಡಿದಂಥ ರೆಸಿಪಿ ಇದು ಹುರ್ಮಾ ರೆಸಿಪಿ. ನನಗೆ ತುಂಬ ಜನ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಆಗಿರ್ಬೋದು ಮತ್ತು ಯೂಟ್ಯೂಬ್ ಲೈವ್ ಚಾಟಲ್ಲೂ ಕೂಡ ನನಗೆ ತುಂಬ ಜನ ಕೇಳಿರ್ತಾ ಇದ್ರು, ನನಗೆ ಹುರ್ಮಾ ರೆಸಿಪಿ ಬೇಕು, ನಮಗೆ ತೋರಿಸಿ ಹೇಳಿ ಅಂತ ಹೇಳಿ. ಹಾಗಾಗಿ ನಾನು ನಮ್ಮ ಮನೆ ಫಂಕ್ಷನ್ನಲ್ಲಿ ಮಾಡಿರುವಂಥ ಹುರ್ಮಾ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ನೋಡ್ಕೊಳ್ಳಿ, ಮನೆಯಲ್ಲಿ ಫಸ್ಟು ನೀವು ಒಂದು ಸ್ವಲ್ಪ ಮಾಡಿ ನೋಡಿ. ಚೆನ್ನಾಗಿದ್ರೆ ನೀವು ಮುಂದೆ ಫಂಕ್ಷನ್ನಲ್ಲೂ ಕೂಡ ಈ ರೀತಿ ಮಾಡ್ಕೋಬೋದು. ತುಂಬ ಚೆನ್ನಾಗಿತ್ತು. ಈ ರೆಸಿಪಿ ಮಾಡಿದ್ದು ನಮ್ಮ ಯಜಮಾನ್ರ ಅಕ್ಕ ಇದ್ದಾರಲ್ಲ, ಅವ್ರ ಯಜಮಾನ್ರು, ನಮ್ಮ ಭಾವ ಮಾಡಿದ್ದು. ಆಲ್ಮೋಸ್ಟ್ ನಮ್ಮ ಮನೆ ಫಂಕ್ಷನ್ಗಳಲ್ಲೆಲ್ಲ ಅವರೇ ಮಾಡೋದು ಅಡುಗೆಗಳು, ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ನಾನು ಇದೇ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡಿದ್ದೀನಿ. ಸೊ ನೋಡಿ, ಫಸ್ಟಿಗೆ ಅವರು ನಾನು 30 kg ಚಿಕನ್ನಿಗೆ ರೆಸಿಪಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಯಾವುದು ಎಷ್ಟೆಷ್ಟು ಏನೇನು ಮಾಡಿದ್ದಾರೆ ಅಂತ ಎಲ್ಲ ನಾನು ಹೇಳ್ತಾ ಹೋಗ್ತೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ನೋಡ್ಕೊಳ್ಳಿ. ಮತ್ತು ನಮ್ಮ ವಿಡಿಯೋ ನೋಡಿದವ್ರಿಗೆಲ್ಲ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಯಾರೆಲ್ಲ ಹೊಸಬ್ರಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಫಸ್ಟು ಅವರು 2.5 kg ಆಯಿಲನ್ನು ಹಾಕ್ಕೊಂಡ್ರು, ಅಡುಗೆ ಎಣ್ಣೆ. ಮತ್ತು ಅದಕ್ಕೆ ಅವರು ಈರುಳ್ಳಿ, ಉತ್ತರಿಸಿರುವಂಥ ಈರುಳ್ಳಿ, ಅರ್ಧ kg ಈರುಳ್ಳಿ ಏನಿದೆ ಅದನ್ನು ಹಾಕ್ಕೊಂಡ್ರು ಫ್ರೈ ಆಗೋಕ್ಕೆ. ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರು. ಇಲ್ಲಿ ನೋಡಿ 30 kg ಚಿಕನ್ ಏನಿದೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಈರುಳ್ಳಿ ಒಂದು ಅರ್ಧ ಗಂಟೆ ಮುಂಚೆನೇ ನಾವು ಮಿಕ್ಸ್ ಮಾಡಿ ಇಟ್ಟಿದ್ದು, ಅದನ್ನು ನೀಟಾಗಿ ತೊಳ್ಕೊತಾ ಇದ್ದಾರೆ. ಒಂದು 3 ರಿಂದ 4 ನೀರಲ್ಲಿ ನನ್ನ ಮಗ ಮತ್ತು ನಮ್ಮ ಯಜಮಾನ್ರತ್ಗೆ ನೀಟಾಗಿ ಅದನ್ನು ತೊಳ್ಕೊತಾ ಇದ್ದಾರೆ. ನೋಡಿ, ಈರುಳ್ಳಿ ಇಲ್ಲಿ ಕೆಂಪಳ ಫ್ರೈ ಆಗ್ತಾ ಇದೆ. ಈ ರೀತಿ ಫಸ್ಟು ಈರುಳ್ಳಿಯನ್ನು ಕೆಂಪಳ ಫ್ರೈ ಮಾಡ್ಕೋಬೇಕು. ಇಲ್ಲಿ ಫ್ರೈ ಮಾಡ್ತಾ ಇರೋರು, ನಾನು ಅಡುಗೆ ಮಾಡಿರೋರನ್ನ ತೋರಿಸಿಲ್ಲ, ಅವರು ಅನ್ಕಂಫರ್ಟೇಬಲ್ ಆಗ್ತಾ ಇದ್ರು. ಹಾಗಾಗಿ ಇಲ್ಲಿ ಅದಾದಮೇಲೆ ಈರುಳ್ಳಿ ಫ್ರೈ ಆದಮೇಲೆ ಫಸ್ಟು ಬೆಳ್ಳುಳ್ಳಿ ಮಸಾಲೆ ಏನಿದೆ ಅವರು ಮಿಕ್ಸ್ ಮಾಡ್ಕೊತಾ ಇದ್ದಾರೆ. 2 kg ಬೆಳ್ಳುಳ್ಳಿ ಮಸಾಲೆಯನ್ನು ರುಬ್ಕೊಂಡಿದ್ರು, ಅದರಲ್ಲಿ 1.5 kg ಬೆಳ್ಳುಳ್ಳಿ ಮಸಾಲೆಯನ್ನು ಫ್ರೈ ಮಾಡ್ಕೊತಾ ಇದ್ದಾರೆ. ಫಸ್ಟು ಈರುಳ್ಳಿ 2.5 kg ಆಯಿಲಲ್ಲಿ ಅರ್ಧ kg ಈರುಳ್ಳಿ ಫ್ರೈ ಮಾಡಿ, ಅದಕ್ಕೆ 1.5 kg ಅಷ್ಟು ಬೆಳ್ಳುಳ್ಳಿ ಮಸಾಲೆ ಏನಿದೆ ಅದು ಹಾಕಿ ಫ್ರೈ ಮಾಡ್ತಾ ಇದ್ದಾರೆ. ಒಂದು 5 ನಿಮಿಷ ಫ್ರೈ ಆಗಬೇಕು. ಈ ರೀತಿ ಮಾಡ್ಕೊಳ್ಳಿ, ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಫುಲ್ಲು ಫ್ರೈ ಆಗಬೇಕು. ಬೆಳ್ಳುಳ್ಳಿ ಮಸಾಲೆ ಫ್ರೈ ಆದಮೇಲೆ ನೋಡಿ, ಅಲ್ಲಿ 1.5 kg ಶುಂಠಿ ಪೇಸ್ಟನ್ನು ಮಾಡಿದರು, ಅದರಲ್ಲಿ 1 kg ಅಷ್ಟು ಶುಂಠಿ ಪೇಸ್ಟನ್ನು ಅವರು ಹಾಕಿದ್ರು. ಈ ಫಸ್ಟು ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಯಿತು, 5 ನಿಮಿಷ ಬಿಟ್ಟು ಶುಂಠಿ ಪೇಸ್ಟು ಫ್ರೈ ಆಯಿತು. ಅದಾದಮೇಲೆ ಅರಿಶಿನ ಪುಡಿ ಒಂದು ಸ್ವಲ್ಪ 50 ಗ್ರಾಮಿಗೆ ಸ್ವಲ್ಪ ಕಡಿಮೆ ಅರಿಶಿನ ಪುಡಿ ಹಾಕಿದ್ರು, ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು. ಬರೇ ಧನ್ಯದ ಪೌಡ್ರು 1/4 kg ಪ್ಯಾಕೆಟಲ್ಲಿ ಅವರು ಒಂದು ಅರ್ಧ ಪ್ಯಾಕೆಟ್ ಹಾಕಿದ್ರು, ಬರೀ ಧನ್ಯ ಪೌಡರ್ ಫ್ರೈ ಮಾಡಿದ್ರು. ಕಸ್ತೂರಿ ಮೇಥಿ ಇದು ಒಂದು 50 ಗ್ರಾಮ್ ಹಾಕಿದ್ದಾರೆ. ನಾನು ಏನು ಹೇಳ್ತೀನಿ ಅಂತ ಅಂದರೆ, ನಿಮ್ಗೆ ಏನಾದರೂ ಮೆಂತ್ಯ ಸೊಪ್ಪು ಸಿಕ್ಕಿದ್ರೆ ಹಸಿ ಮೆಂತ್ಯ ಸೊಪ್ಪಿನ ಎಲೆ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಅದು ಸಿಗಲಿಲ್ಲ, ಅದಕ್ಕೋಸ್ಕರ ಅವರು ಕಸ್ತೂರಿ ಮೇಥಿಯನ್ನು ಆ್ಯಡ್ ಮಾಡಿದ್ರು. ಸಿಗಲಿಲ್ಲ ಅಂದರೆ ನೀವು ಕಸ್ತೂರಿ ಮೇಥಿಯನ್ನು ಹಾಕ್ಕೋಬೋದು. ಚಿಕನ್ ಮಸಾಲ ಪೌಡರ್ ಹಾಕ್ತಾ ಇದ್ದಾರೆ, 1/4 kg ಚಿಕನ್ ಮಸಾಲ ಪೌಡರ್ ಹಾಕಿದ್ರು ಅವರು, ಫುಲ್ಲು 1/4 kg ಚಿಕನ್ ಮಸಾಲ ಪೌಡರ್. ಈ ರೆಸಿಪಿ ಮಾಡಿಕೊಂಡ್ರೆ ನೀವು ರೈಸಿಗಾಗಿರ್ಬೋದು, ರಾಗಿ ಮುದ್ದೆಗೂ ಕೂಡ ನೀವು ಫಂಕ್ಷನ್ಗಳಲ್ಲಿ ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಗರಂ ಮಸಾಲ ಪೌಡರ್ ಅಂದರೆ ಇದು ಚಕ್ಕೆ ಲವಂಗ ಬರುತ್ತಲ್ವಾ, ಬರೀ ಚಕ್ಕೆ ಲವಂಗ, ಅದು ಎಷ್ಟು ಅಂತ ಅಂದರೆ 1 ಸ್ಪೂನಷ್ಟು ಲವಂಗ ಪೌಡರ್, 1 ಸ್ಪೂನಿಗೆ ಸ್ವಲ್ಪ ಕಡಿಮೆ ಚಕ್ಕೆ ಪೌಡರು. ಯಾವತ್ತೇ ಆಗಲಿ ಚಕ್ಕೆ ಪೌಡರ್ ಲವಂಗ ಪೌಡರ್ಗಿಂತ ಕಡಿಮೆ ಇರಬೇಕು. ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿದ್ರು ಅಷ್ಟು ಮಸಾಲೆಗೆ. ಫುಲ್ಲು ಫ್ರೈ ಮಾಡಿದ್ರು, ಹೆಚ್ಚು ಕಡಿಮೆ ಒಂದು 15 ರಿಂದ 20 ನಿಮಿಷ ಅವರು ಚೆನ್ನಾಗಿ ಮಸಾಲೆಯನ್ನು ಫ್ರೈ ಮಾಡಿದ್ರು. ಅಚ್ಚು ಖಾರದ ಪುಡಿ ಹಾಕ್ತಾ ಇದ್ದಾರೆ, ಟೇಸ್ಟಿಗೆ ತಕ್ಕಂತೆ ನೀವು, ನಿಮಗೆ ಖಾರ ಬೇಕು ಅಂದರೆ ಎಷ್ಟು ಬೇಕು ನೋಡ್ಕೊಂಡು ಖಾರದ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಅಚ್ಚು ಖಾರದ ಪುಡಿ ಅವರು ಮಿಕ್ಸ್ ಮಾಡ್ತಾ ಇದ್ದಾರೆ. ಈ ಕಡೆ ಕೈ ಆಡಿಸ್ತಾ ಇರೋದು ನಮ್ಮ ಯಜಮಾನ್ರ ಅಕ್ಕ ಇದಾರಲ್ಲ, ಅವ್ರ ಅಳಿಯ, ಇನ್ನೊಬ್ರು ಅಕ್ಕ ಇದ್ದಾರೆ, ಅವ್ರ ಅಳಿಯ ಅವರು ಸ್ವಲ್ಪ ಈ ವಿಡಿಯೋದಲ್ಲಿ ಕಾಣಿಸಿದ್ದಾರೆ, ಬಟ್ ಅಡುಗೆ ಮಾಡ್ತಾ ಇರೋರು ಕಾಣಿಸ್ತಾ ಇಲ್ಲ ನಿಮಗೆ. ಇದು ಕೊತ್ತಂಬರಿ ಮಸಾಲೆ, ಬರೀ ಕೊತ್ತಂಬರಿ, ಇದರಲ್ಲಿ ಪುದೀನ ಏನು ರುಬ್ಬಿಲ್ಲ ನಾವು, ಬರೀ
ಕೊತ್ತಿಮೀರಿ ಮಾತ್ರ ರುಬ್ಬಿರೋ ಅಂಥದ್ದು. ಎಲ್ಲ ಮಸಾಲೆ ಫ್ರೈ ಆದಮೇಲೆ ಕೊತ್ತಂಬರಿ ಮಸಾಲೆನ ಹಾಕ್ಕೊಂಡಿದ್ದೀವಿ. ಅದು ಎಷ್ಟು ಅಂತ ಅಂದರೆ ಒಂದು ಸುಮಾರಿಗೆ ಒಂದು ರುಬ್ಬಿರೋ ಅಂಥ ಮಸಾಲೆ ಒಂದು 1/4 kg ಅಂತಲೇ ಅಂದ್ಕೊಳ್ಳಿ. ಅಷ್ಟು ಕೊತ್ತಂಬರಿ ಮಸಾಲೆಯನ್ನು ಹಾಕ್ಕೊಂಡು ಮತ್ತು ಕರಿಮೆಣಸಿನ ಪೌಡರ್ 50 ಗ್ರಾಮ್ಗೆ ಸ್ವಲ್ಪ ಕಡಿಮೆ ಅಂದರೆ ಅರ್ಧ 25 ಗ್ರಾಮ್ ಕರಿಮೆಣಸಿನ ಪೌಡರ್, ಉತ್ತರಿಸಿರುವಂಥ ಕೊತ್ತಂಬರಿ ಸೊಪ್ಪು ಎಲ್ಲ ಮಸಾಲೆಯಲ್ಲೇ ಹಾಕಿ ಫ್ರೈ ಮಾಡ್ಕೊತಾ ಇದ್ದಾರೆ. ರುಬ್ಬಿರುವಂಥ ಈರುಳ್ಳಿ ಒಂದು ಅರ್ಧ kg ಅದು ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ. ಜಾಸ್ತಿ ನೀರು ಹಾಕಿಲ್ಲ, ಸ್ವಲ್ಪ ಮಟ್ಟಿಗೆ ನೀರು ಹಾಕಿ. ನೋಡಿ, ಇದು ರುಬ್ಬಿರುವಂಥ ಟಮಾಟೆ ಹಣ್ಣು. ಟಮಾಟೆ ಹಣ್ಣು ಬಂದು ಒಂದು 2 kg ರುಬ್ಬಿದ್ರು. ಅದು ಕೂಡ ಮಸಾಲೆ ಎಲ್ಲ ಹಾಕಿ ಎಲ್ಲ ಕುದಿಸ್ಕೊತಾ ಇದ್ದಾರೆ. ಫಸ್ಟ್ ಮಸಾಲೆನೇ ಎಲ್ಲ ಫ್ರೈ ಯಾಕೆ ಮಾಡ್ಕೊತಾ ಇದ್ದಾರೆ ಅಂತ ಅಂದರೆ ಚಿಕನ್ ಬಾಯ್ಲರ್ ಆಗಿರೋದ್ರಿಂದ ಬೇಗ ಬೆಂದೋಗುತ್ತಲ್ವಾ, ಹಾಗಾಗಿ ಫುಲ್ಲು ಮಸಾಲೆಗಳನ್ನು ಫ್ರೈ ಮಾಡಿಕೊಂಡ್ರೆ ಅವಾಗ ಚಿಕನ್ನಿಗೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳಿ ನೀಟಾಗಿ ಅವರು ಮಸಾಲೆ ಫ್ರೈಯನ್ನು ಮಾಡ್ಕೊತಾ ಇದ್ದಾರೆ. ಸ್ವಲ್ಪ ತಪ್ಪಲೆಯಲ್ಲಿ ಮಸಾಲೆ ಎಲ್ಲ ಹರಡಿದೆ ಅಲ್ವಾ, ಅದಕ್ಕೋಸ್ಕರ ಅದು ನೀರು ಹಾಕಿ ಸ್ವಲ್ಪ ಮಸಾಲೆ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ. ಚೆನ್ನಾಗಿ ಒಂದು 10 ನಿಮಿಷ ಫ್ರೈ ಆಗಬೇಕು ಮಸಾಲೆ ಎಲ್ಲ. 5-5 ನಿಮಿಷ ಎಲ್ಲ ಬಿಟ್ಟು ಫ್ರೈ ಮಾಡ್ಕೊಂಡಾದ್ಮೇಲೆ ಎಲ್ಲ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪು ಮತ್ತು ಖಾರ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಬೇಕಾದರೆ ನೀವು ಫಂಕ್ಷನ್ಗೂ ಕೂಡ ಯೂಸ್ ಮಾಡ್ಬೋದು ಈ ರೆಸಿಪಿಯನ್ನು. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಯಾವ್ಯಾವ ವಸ್ತು ಯಾವ ಥರ ಎಷ್ಟೆಷ್ಟು ಹಾಕಿದ್ದಾರೆ ಅಂತ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ರೆಸಿಪಿ ತುಂಬ ಟೇಸ್ಟಿಯಾಗಿತ್ತು, ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಫುಲ್ಲು ಚಿಕನ್ ಹಾಕ್ತಾ ಇದ್ದಾರೆ. ಎಲ್ಲ ಚಿಕನ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದು 30 kg ಇದೆ ಚಿಕನ್ನು. 30 kgಗೆ ಏನೇನು ಎಷ್ಟೆಷ್ಟು ಹಾಕಿದ್ದಾರೆ ಅಂತ ನಾನು ನಿಮಗೆ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಎಲ್ಲ ಚಿಕನ್ ಹಾಕಿದ ಮೇಲೆ ಎಲ್ಲ ನೀಟಾಗಿ ನೋಡಿ ಮಸಾಲೆಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೂ ಒಂದು ಮಸಾಲೆ ಹಾಕಿಲ್ಲ, ಮಿಕ್ಕಿದ್ದೆಲ್ಲ ಮಸಾಲೆ ಹಾಕಿದ್ದಾರೆ. ಉಪ್ಪು, ಖಾರ, ಮಸಾಲೆಗಳು, ಗರಂ ಮಸಾಲ ಪ್ರತಿಯೊಂದು ಹಾಕಿದ್ದಾರೆ. ಇಲ್ಲಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದರಲ್ಲೇ ಸ್ವಲ್ಪ ನೀರಿರುತ್ತೆ, ಅದೆಲ್ಲ ಫ್ರೈ ಆಗಬೇಕು. ಈ ರೀತಿ ಫ್ರೈ ಆದಮೇಲೆ ನಿಮಗೆ ರೆಸಿಪಿಯನ್ನು ತೋರಿಸ್ತೀನಿ ಫ್ರೆಂಡ್ಸ್. ಮಸಾಲೆ ಫ್ರೈ ಆಗುವಾಗ ಕೂಡ ಉಪ್ಪು ಹಾಕಿದ್ದಾರೆ. ಅದನ್ನು ನೋಡ್ಕೊಂಡು ತಕ್ಕನಂತೆ ನೀವು ಉಪ್ಪನ್ನು ಮಿಕ್ಸ್ ಮಾಡ್ಕೋಬಹುದು. ನೋಡಿ, ಅವರು ಕೂಡ ಅದಕ್ಕೆ ಎಷ್ಟು ಬೇಕು ಅಂತ ಉಪ್ಪನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಟೇಸ್ಟ್ ನೋಡಿಕೊಂಡು. ಇದಕ್ಕೆ ಇನ್ನೂ ನೀರು ಹಾಕಿಲ್ಲ, ಸ್ವಲ್ಪ ಮಟ್ಟಿಗೆ ಅವರು ಖಾರ ಮಸಾಲೆ ರೌಂಡಿಂಗ್ ಏನಿದೆ ಅದಕ್ಕೋಸ್ಕರ ಅವರು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಸಾಂಬಾರು ನೋಡಿ, ಈಗ ಚಿಕನ್ ಬೆಂದಿದೆಯಾ ಹೇಗೆ ಅಂತ ನೋಡ್ತಾ ಇದ್ದಾರೆ. ಸೌದೆ ಒಲೆಯಲ್ಲಿ ನಾವು ಮಾಡಿರುವಂಥದ್ದು ಅಡುಗೆನ. ನಮ್ಮೂರ ಕಡೆ ತುಂಬ ಚೆನ್ನಾಗಿ ಬೆಟ್ಟದ ಸಾಲು ಇರೋದ್ರಿಂದ ಸೌದೆ ಚೆನ್ನಾಗಿ ಸಿಗ್ತವೆ. ನೋಡಿ, ಇಲ್ಲಿ 5 ನಿಂಬೆ ರಸವನ್ನು ಹಾಕ್ಕೊತಾ ಇದ್ದಾರೆ. ಈ ನಿಂಬೆ ಹಣ್ಣಿನ ರಸ ತೆಗಿತಾ ಇರೋದು ನನ್ನ ಮಗ ಮತ್ತು ನಮ್ಮ ಭಾವನ ಮಗ. 5 ನಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೊಳ್ಳಿ. ಅಂದರೆ ನಾವು ಮಾಡ್ತಿರೋ ಅಂಥ ರೆಸಿಪಿಗೆ 5 ನಿಂಬೆ ರಸವನ್ನು ಸೇರಿಸ್ಕೊಂಡಿದ್ರು. ನೀವು ಫಸ್ಟು ಮನೆಯಲ್ಲಿ ಈ ರೆಸಿಪಿಯನ್ನು ಮಾಡಿ ನಿಮಗೆ ಇಷ್ಟ ಆದರೆ ನೆಕ್ಸ್ಟು ನೀವು ಫಂಕ್ಷನ್ನಲ್ಲಿ ಕೂಡ ಯೂಸ್ ಮಾಡ್ಬೋದು ಹುರ್ಮಾ ರೆಸಿಪಿಯನ್ನು. ನೋಡಿ, ಸ್ವಲ್ಪ ಮಟ್ಟಿಗೆ ನೀರು ಹಾಕಿದ್ರು. ನಾನು ಒಂದು ಸ್ವಲ್ಪ ಪಾಪು ಕಡೆ ಹೋಗಿದ್ದೆ, ಹಾಗಾಗಿ ಒಂದು ನನಗೆ ಮಿಸ್ಸಿಂಗ್ ಆಯಿತು ಇಲ್ಲಿ. ಏನು ಅಂತ ಅಂದರೆ ತೆಂಗಿನಕಾಯಿ ಮಸಾಲೆ ಏನಿದೆ ಅದನ್ನು ಒಂಚೂರು ನಾನು ವಿಡಿಯೋ ಮಾಡೋದು ಮಿಸ್ಸಿಂಗ್ ಆಯಿತು ಫ್ರೆಂಡ್ಸ್. ಆದಷ್ಟು ಅದನ್ನು ಕೂಡ ನಾನು ಹಿಡ್ದಿದ್ದೀನಿ, ನೋಡ್ಕೊಳ್ಳಿ. ಇದಕ್ಕೆ 3 ತೆಂಗಿನಕಾಯಿಯನ್ನು ನಾವು ರುಬ್ಬಿದ್ದು. ಇದು ಬಂದು ಒಂದು 60-80 ಜನಕ್ಕೆ ಸಾಂಬಾರು ರೆಡಿ ಮಾಡಿದ್ದು. 3 ತೆಂಗಿನಕಾಯಿ ಮಸಾಲೆಯನ್ನು ರುಬ್ಬಿ ಹಾಕಿದ್ರು.
ನಿಮಗೆ ಜನದ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಕಾಯಿ ಮಸಾಲೆಯನ್ನು ಹಾಕ್ಕೋಬೋದು. ಜಾಸ್ತಿ ತೆಳುನೂ ಬೇಡ, ಜಾಸ್ತಿ ಗಟ್ಟಿನೂ ಬೇಡ, ಮೀಡಿಯಮ್ ಆಗಿರಲಿ ಸಾಂಬಾರು. ಕುರ್ಮಾ ರೆಸಿಪಿ ಮೀಡಿಯಮ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಗಟ್ಟಿಯಾಗಲಿ ತೆಳ್ಳಗಾಗಲಿ ಮಾಡ್ಕೋಬೇಡಿ. ನೋಡಿ ತುಂಬ ಚೆನ್ನಾಗಿ ಈಗ ಅವರು ನೀರೆಲ್ಲ ಹಾಕ್ಬಿಟ್ಟು ನೀಟಾಗಿ ಅವರು ಈಗ ಸಾಂಬಾರು ಕುದಿಯೋಕ್ಕೋಸ್ಕರ ಬಿಟ್ಟಿದ್ದಾರೆ. ಚಿಕನ್ ಅರ್ಧ ಬರ್ಧ ಬೆಂದಾಗ ಅವರು ಕಾಯಿ ಮಸಾಲೆಯನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡ್ತಾ ಇದ್ದಾರೆ ಸಾಂಬಾರು. ಅಡುಗೆ ಮಾಡ್ತಾ ಇದ್ರೆ ಫುಲ್ಲು ಸಣ್ಣ ಸೋನೆ ಮಳೆ ಬೇರೆ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್. ನೋಡಿ ಭಯ ಆಗ್ತಾ ಇತ್ತು, ಎಲ್ಲಿ ಮಳೆ ಬರುತ್ತೋ ಅಂತ ಅನ್ನಿಸ್ತಾ ಇತ್ತು. ಆದರೆ ಅಲ್ಲಲ್ಲಿಗೆ ಮತ್ತೆ ಎಲ್ಲ ಮಳೆ ನಿಂತ್ಕೊಂತು. ನೋಡಿ ಇವರು ನಿಂಬೆ ಹಣ್ಣಿನ ರಸವನ್ನು ಹಾಕ್ತಾ ಇದ್ದಾರೆ. ಇದು 5 ನಿಂಬೆ ಹಣ್ಣಿನ ರಸವನ್ನು ಹಾಕ್ತಾ ಇರೋದು. ಲಾಸ್ಟಲ್ಲಿ ಎಲ್ಲ ಅಡುಗೆ ಆದಮೇಲೆ ಅಂದರೆ ಚಿಕನ್ ಸಾಂಬಾರಿಗೆಲ್ಲ ಮಸಾಲೆಗಳೆಲ್ಲ ಹಾಕ್ಕೊಂಡು ರೆಡಿ ಆದಮೇಲೆ ಅವರು ನಿಂಬೆ ಹಣ್ಣಿನ ರಸವನ್ನು ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಮಾಡ್ಕೊಂಬಿಟ್ಟು ನೀಟಾಗಿ ಕುದಿಸ್ಕೊಂಡು ನಮ್ಗೆ ಎಷ್ಟು ಹದವಾಗಿ ಬೇಕೋ ಅಷ್ಟು ಹದವಾಗಿ ಚಿಕನ್ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕುದಿಸ್ಕೊಂಡು ಇಳಿಸ್ಕೋಬೇಕು. ಮತ್ತು ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ, ಏನು ಗೊತ್ತಾ, ಸಾಂಬಾರಲ್ಲಿ ನೀವೇನಾದರೂ ಉಪ್ಪಿನಾಂಶ ಜಾಸ್ತಿ ಆಯಿತು, ಬೈ ಚಾನ್ಸಾಗಿ ಉಪ್ಪಿನಾಂಶ ಏನಾದರೂ ಜಾಸ್ತಿ ಆಯಿತು ಅಂತ ಏನಾದರೂ ಆದರೆ ಇವ್ರು ಏನು ಮಾಡಿದ್ರು ಅಂತ ಅಂದರೆ ದಪ್ಪ ದಪ್ಪ ಒಂದು 4ರಿಂದ 5 ಈರುಳ್ಳಿ ಏನಿದೆ ಅದನ್ನು ಸುಮ್ಮನೆ ಮೇಲೆ ಮೇಲೆ ಹಿಂಗೆ ಕಚ್ ಹೊಡೆದ್ಬಿಟ್ಟು ನೀಟಾಗಿ ಸಾಂಬಾರು ಒಳಗಡೆ ಹಾಕಿದ್ರು. ಯಾಕೆ ಅಂತ ಅಂದರೆ ಉಪ್ಪಿನಾಂಶ ಏನಿದೆ ಅದೆಲ್ಲ ನೀಟಾಗಿ ಎಳ್ಕೊಳ್ಳುತ್ತಂತೆ. ಅದು ಒಂದು ಟಿಪ್ಸು ಹೇಳಿದ್ರು. ಆದರೆ ಇಲ್ಲಿ ಸಾಂಬಾರಲ್ಲಿ ಉಪ್ಪೇನು ಜಾಸ್ತಿ ಆಗಿರಲಿಲ್ಲ. ಬಟ್ ಅವರು ನಾನು ವಿಡಿಯೋ ಮಾಡ್ತಿದ್ದೆ ಅಲ್ವಾ, ಹಾಗಾಗಿ ಅವರು ವಿಡಿಯೋಗೋಸ್ಕರ ಅದು ಟಿಪ್ಸ್ ತೋರಿಸ್ಕೊಟ್ರು. ಉಪ್ಪಿನಾಂಶ ಏನಿದೆ ಅದನ್ನು ನೀಟಾಗಿ ಎಳ್ಕೊಳ್ಳುತ್ತೆ ಅಂತ ಹೇಳಿ. ಚಿಕನ್ ಬೆಂದಿದೆಯಾ ಅಂತ ನೋಡ್ತಾ ಇದ್ದಾರೆ. ಈ ರೀತಿ ಮಾಡಿಕೊಂಡ್ರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಬಗ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ಈ ಹುರ್ಮಾ ರೆಸಿಪಿ ಇಷ್ಟ ಆಯಿತಾ ಅಂತ ಯಾವುದಕ್ಕೂ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಆದಷ್ಟು ವಿಡಿಯೋಸನ್ನು ನೋಡಿ. ವಿಡಿಯೋ ಎಲ್ಲ ನೋಡಿದವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ನೋಡಿ ಈಗ ಈರುಳ್ಳಿಯನ್ನು ಅವರು ಹಾಕ್ತಾ ಇದ್ದಾರೆ. ಈ ರೀತಿ ಕಚ್ಚೊಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರಲ್ಲಿ ಏನಾದರೂ ಉಪ್ಪು ಖಾರ ಜಾಸ್ತಿ ಆಗಿದ್ರೆ, ಅದರಲ್ಲೂ ಉಪ್ಪಿನಾಂಶ ಜಾಸ್ತಿ ಆಗಿದ್ರೆ ಅದನ್ನು ನೀಟಾಗಿ ಎಳ್ಕೊಳ್ಳುತ್ತಂತೆ. ಉಪ್ಪಿನಾಂಶ ಎಲ್ಲ ಅಬ್ಸರ್ವ್ ಆಗುತ್ತಂತೆ ಈರುಳ್ಳಿಗೆ. ಸುಮ್ಮನೆ ಅದು ನಮಗೆ ರೆಸಿಪಿಗೆ ತೋರಿಸ್ಕೊಟ್ರು ಅವರು. ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ನೋಡಿ ಸಾಂಬಾರು ರೆಡಿಯಾಗಿದೆ. ಜಾಸ್ತಿ ಗಟ್ಟಿನೂ ಇಲ್ಲ, ಜಾಸ್ತಿ ತೆಳುನೂ ಇಲ್ಲ. ಕುರ್ಮಾ ರೆಸಿಪಿ ಇಷ್ಟು ರೆಡಿ ಆಯಿತು. ನೆಕ್ಸ್ಟ್ ವಿಡಿಯೋ ಮುಖಾಂತರ ಸಿಗೋಣ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೂ ರೆಸಿಪಿಗಳು ಇದ್ದಾವೆ, ಹಾಕ್ತೀನಿ. ಸ್ವೀಟ್ ರೆಸಿಪಿ ಕೂಡ ಇದೆ, ಶೇರ್ ಮಾಡ್ತೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.